ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಷ್ಟೋ ಜನ ಬಲಿಪಶು ಆಗ್ತಿದ್ದಾರೆ, ಸಾವಿನ ಬಾಗಿಲನ್ನ ತಟ್ಟಿದ್ದಾರೆ. ಈ ಸುದ್ದಿ ಪ್ರತಿನಿತ್ಯ ಕೂಡ ಬರ್ತಾ ಇದೆ. ಎಚ್ಚೆತ್ತುಕೊಂಡಂತ ಸರ್ಕಾರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದರೂ ಆ ವಾರ್ನಿಂಗ್ ಕೂಡ ಬಗ್ಗದಂತ ಮೈಕ್ರೋ ಫೈನಾನ್ಸ್ನವರು ಸಿಎಂ ವಾರ್ನಿಂಗ್ ಕೊಟ್ಟರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗದಗ ಜಿಲ್ಲೆ ರೋಣದಲ್ಲಿ 10,000ಕ್ಕೆ ಮನೆಗೆ ಬೀಗವನ್ನ ಹಾಕಿದ್ದಾರಂತೆ. ನೋಡಿ, ಮನೆಯಿಂದ ವೃದ್ಧೆಯೊಬ್ಬರನ್ನ ಹೊರ ಹಾಕಿರುವಂತ ದಂಧೆಕೋರರು. ಖಾಸಗಿ ವ್ಯಕ್ತಿಯಿಂದ ಉಷಾದೇವಿ 10,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡಿ, ಬೀಗ ಹಾಕಿದ್ದಾರೆ 10,000 ರೂಪಾಯಿಗೋಸ್ಕರ. ₹10,000 ಮನೆ ಬಾಗಿಲನ್ನ ಹಾಕ್ತಾರೆ ಅಂತಂದ್ರೆ ಇವರಿಗೆ ಯಾರ ಭಯನೂ ಇಲ್ಲ. ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ದುಡ್ಡು ಕೊಟ್ಟಿದ್ರೆ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ಲ. ಆ ವೃದ್ಧೆಗೆ ಆ ಮನೆ ಬೀಗ ಹಾಕ್ಬೇಕಾದ್ರೆ ಆ ತಾಯಿ ಅಜ್ಜಿ ಯಾರು ನೆನಪಿಗೆ ಬರಲಿಲ್ವಾ ಅಂತ ಕಾಣುತ್ತೆ. ₹10,000 ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಆಚೆ ಕಡೆ ಹಾಕಿದ್ದಾರೆ. ನೋಡೋಣ, ಗದಗದಲ್ಲಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತೇಳಿ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಷ್ಟೋ ಜನ ಬಲಿಪಶು ಆಗ್ತಿದ್ದಾರೆ, ಸಾವಿನ ಬಾಗಿಲನ್ನ ತಟ್ಟಿದ್ದಾರೆ. ಈ ಸುದ್ದಿ ಪ್ರತಿನಿತ್ಯ ಕೂಡ ಬರ್ತಾ ಇದೆ. ಎಚ್ಚೆತ್ತುಕೊಂಡಂತ ಸರ್ಕಾರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದರೂ ಆ ವಾರ್ನಿಂಗ್ ಕೂಡ ಬಗ್ಗದಂತ ಮೈಕ್ರೋ ಫೈನಾನ್ಸ್ನವರು ಸಿಎಂ ವಾರ್ನಿಂಗ್ ಕೊಟ್ಟರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗದಗ ಜಿಲ್ಲೆ ರೋಣದಲ್ಲಿ 10,000ಕ್ಕೆ ಮನೆಗೆ ಬೀಗವನ್ನ ಹಾಕಿದ್ದಾರಂತೆ. ನೋಡಿ, ಮನೆಯಿಂದ ವೃದ್ಧೆಯೊಬ್ಬರನ್ನ ಹೊರ ಹಾಕಿರುವಂತ ದಂಧೆಕೋರರು. ಖಾಸಗಿ ವ್ಯಕ್ತಿಯಿಂದ ಉಷಾದೇವಿ 10,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡಿ, ಬೀಗ ಹಾಕಿದ್ದಾರೆ 10,000 ರೂಪಾಯಿಗೋಸ್ಕರ. ₹10,000 ಮನೆ ಬಾಗಿಲನ್ನ ಹಾಕ್ತಾರೆ ಅಂತಂದ್ರೆ ಇವರಿಗೆ ಯಾರ ಭಯನೂ ಇಲ್ಲ. ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ದುಡ್ಡು ಕೊಟ್ಟಿದ್ರೆ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ಲ. ಆ ವೃದ್ಧೆಗೆ ಆ ಮನೆ ಬೀಗ ಹಾಕ್ಬೇಕಾದ್ರೆ ಆ ತಾಯಿ ಅಜ್ಜಿ ಯಾರು ನೆನಪಿಗೆ ಬರಲಿಲ್ವಾ ಅಂತ ಕಾಣುತ್ತೆ. ₹10,000 ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಆಚೆ ಕಡೆ ಹಾಕಿದ್ದಾರೆ. ನೋಡೋಣ, ಗದಗದಲ್ಲಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತೇಳಿ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಷ್ಟೋ ಜನ ಬಲಿಪಶು ಆಗ್ತಿದ್ದಾರೆ, ಸಾವಿನ ಬಾಗಿಲನ್ನ ತಟ್ಟಿದ್ದಾರೆ. ಈ ಸುದ್ದಿ ಪ್ರತಿನಿತ್ಯ ಕೂಡ ಬರ್ತಾ ಇದೆ. ಎಚ್ಚೆತ್ತುಕೊಂಡಂತ ಸರ್ಕಾರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದರೂ ಆ ವಾರ್ನಿಂಗ್ ಕೂಡ ಬಗ್ಗದಂತ ಮೈಕ್ರೋ ಫೈನಾನ್ಸ್ನವರು ಸಿಎಂ ವಾರ್ನಿಂಗ್ ಕೊಟ್ಟರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗದಗ ಜಿಲ್ಲೆ ರೋಣದಲ್ಲಿ 10,000ಕ್ಕೆ ಮನೆಗೆ ಬೀಗವನ್ನ ಹಾಕಿದ್ದಾರಂತೆ. ನೋಡಿ, ಮನೆಯಿಂದ ವೃದ್ಧೆಯೊಬ್ಬರನ್ನ ಹೊರ ಹಾಕಿರುವಂತ ದಂಧೆಕೋರರು. ಖಾಸಗಿ ವ್ಯಕ್ತಿಯಿಂದ ಉಷಾದೇವಿ 10,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡಿ, ಬೀಗ ಹಾಕಿದ್ದಾರೆ 10,000 ರೂಪಾಯಿಗೋಸ್ಕರ. ₹10,000 ಮನೆ ಬಾಗಿಲನ್ನ ಹಾಕ್ತಾರೆ ಅಂತಂದ್ರೆ ಇವರಿಗೆ ಯಾರ ಭಯನೂ ಇಲ್ಲ. ದುಡ್ಡು ಕೊಟ್ಟಿದ್ದಾರೆ, ಇಲ್ಲ ದುಡ್ಡು ಕೊಟ್ಟಿದ್ರೆ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ಲ. ಆ ವೃದ್ಧೆಗೆ ಆ ಮನೆ ಬೀಗ ಹಾಕ್ಬೇಕಾದ್ರೆ ಆ ತಾಯಿ ಅಜ್ಜಿ ಯಾರು ನೆನಪಿಗೆ ಬರಲಿಲ್ವಾ ಅಂತ ಕಾಣುತ್ತೆ. ₹10,000 ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಆಚೆ ಕಡೆ ಹಾಕಿದ್ದಾರೆ. ನೋಡೋಣ, ಗದಗದಲ್ಲಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತೇಳಿ.
ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಷ್ಟೋ ಜನ ಬಲಿಪಶು ಆಗ್ತಿದ್ದಾರೆ, ಸಾವಿನ ಬಾಗಿಲನ್ನ ತಟ್ಟಿದ್ದಾರೆ. ಈ ಸುದ್ದಿ ಪ್ರತಿನಿತ್ಯ ಕೂಡ ಬರ್ತಾ ಇದೆ. ಎಚ್ಚೆತ್ಕೊಂಡಂತ ಸರ್ಕಾರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದರೂ ಆ ವಾರ್ನಿಂಗ್ ಕೂಡ ಬಗ್ಗದಂತ ಮೈಕ್ರೋ ಫೈನಾನ್ಸ್ನವರು ಸಿಎಂ ವಾರ್ನಿಂಗ್ ಕೊಟ್ಟರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗದಗ ಜಿಲ್ಲೆ ರೋಣದಲ್ಲಿ 10,000ಕ್ಕೆ ಮನೆಗೆ ಬೀಗವನ್ನ ಹಾಕಿದ್ದಾರಂತೆ. ನೋಡಿ, ಮನೆಯಿಂದ ವೃದ್ಧೆಯೊಬ್ಬರನ್ನ ಹೊರ ಹಾಕಿರುವಂತ ದಂಧೆಕೋರರು ಖಾಸಗಿ ವ್ಯಕ್ತಿಯಿಂದ ಉಷಾದೇವಿ 10,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡಿ, ಬೀಗ ಹಾಕಿದ್ದಾರೆ 10,000 ರೂಪಾಯಿಗೋಸ್ಕರ. ₹10,000 ಮನೆ ಬಾಗಿಲನ್ನ ಹಾಕ್ತಾರೆ ಅಂತಂದ್ರೆ ಇವ್ರಿಗೆ ಯಾರ ಭಯನೂ ಇಲ್ಲ. ದುಡ್ಡು ಕೊಟ್ಟಿದ್ದಾರೆ ಇಲ್ಲ, ದುಡ್ಡು ಕೊಟ್ಟಿದ್ರೆ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ಲ. ಆ ವೃದ್ಧೆಗೆ ಆ ಮನೆ ಬೀಗ ಹಾಕ್ಬೇಕಾದ್ರೆ ತಾಯಿ ಅಜ್ಜಿ ಯಾರು ನೆನಪಿಗೆ ಬರಲಿಲ್ವಾ ಅಂತ ಕಾಣುತ್ತೆ. ₹10,000 ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಆಚಕಡೆ ಹಾಕಿದ್ದಾರೆ. ನೋಡೋಣ, ಗದಗದಲ್ಲಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತೇಳಿ. ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಎಷ್ಟೋ ಜನ ಬಲಿಪಶು ಆಗ್ತಿದ್ದಾರೆ, ಸಾವಿನ ಬಾಗಿಲನ್ನ ತಟ್ಟಿದ್ದಾರೆ. ಈ ಸುದ್ದಿ ಪ್ರತಿನಿತ್ಯ ಕೂಡ ಬರ್ತಾ ಇದೆ. ಎಚ್ಚೆತ್ಕೊಂಡಂತ ಸರ್ಕಾರ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆದರೂ ಆ ವಾರ್ನಿಂಗ್ ಕೂಡ ಬಗ್ಗದಂತ ಮೈಕ್ರೋ ಫೈನಾನ್ಸ್ನವರು ಸಿಎಂ ವಾರ್ನಿಂಗ್ ಕೊಟ್ಟರೂ ಕೂಡ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಗದಗ ಜಿಲ್ಲೆ ರೋಣದಲ್ಲಿ 10,000ಕ್ಕೆ ಮನೆಗೆ ಬೀಗವನ್ನ ಹಾಕಿದ್ದಾರಂತೆ. ನೋಡಿ, ಮನೆಯಿಂದ ವೃದ್ಧೆಯೊಬ್ಬರನ್ನ ಹೊರ ಹಾಕಿರುವಂತ ದಂಧೆಕೋರರು ಖಾಸಗಿ ವ್ಯಕ್ತಿಯಿಂದ ಉಷಾದೇವಿ 10,000 ರೂಪಾಯಿ ಸಾಲವನ್ನ ಪಡೆದುಕೊಂಡಿದ್ರು. ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ನೋಡಿ, ಬೀಗ ಹಾಕಿದ್ದಾರೆ 10,000 ರೂಪಾಯಿಗೋಸ್ಕರ. ₹10,000 ಮನೆ ಬಾಗಿಲನ್ನ ಹಾಕ್ತಾರೆ ಅಂತಂದ್ರೆ ಇವ್ರಿಗೆ ಯಾರ ಭಯನೂ ಇಲ್ಲ. ದುಡ್ಡು ಕೊಟ್ಟಿದ್ದಾರೆ ಇಲ್ಲ, ದುಡ್ಡು ಕೊಟ್ಟಿದ್ರೆ ಇಲ್ಲ ಅಂತಲ್ಲ, ಒಂದು ಮಾನವೀಯತೆ ಅನ್ನೋದು ಇರಬೇಕಲ್ಲ. ಆ ವೃದ್ಧೆಗೆ ಆ ಮನೆ ಬೀಗ ಹಾಕ್ಬೇಕಾದ್ರೆ ತಾಯಿ ಅಜ್ಜಿ ಯಾರು ನೆನಪಿಗೆ ಬರಲಿಲ್ವಾ ಅಂತ ಕಾಣುತ್ತೆ. ₹10,000 ಮನೆಗೆ ಬೀಗ ಹಾಕಿ ವೃದ್ಧೆಯನ್ನು ಆಚಕಡೆ ಹಾಕಿದ್ದಾರೆ. ನೋಡೋಣ, ಗದಗದಲ್ಲಿ ಪೊಲೀಸ್ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತೇಳಿ.